ಓಂ ಶ್ರೀ ಸಾಯಿರಾಮ್. ಹಿಂದಿನ ಅವಧಿಯಲ್ಲಿ ನಾವು ಬಲ ಮತ್ತು ಚಲನೆಯ ನಿಯಮಗಳಲ್ಲಿ ಚಲನೆಯ ಮೂರನೇ ನಿಯಮ ಮತ್ತು ಸಂವೇಗ ಸಂರಕ್ಷಣಾ ತತ್ವವನ್ನು ನೋಡಿದ್ದೇವೆ ಅಲ್ವಾ. ಚಲನೆಯ ಮೂರನೇ ನಿಯಮ ನೆನಪಿದೆಯಾ? ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದಂತಹ ಪ್ರತಿಕ್ರಿಯೆ ಇರುತ್ತದೆ. ಇದು ಚಲನೆಯ ಮೂರನೇ ನಿಯಮ ಆಗಿರುವಂಥದ್ದು. ಇನ್ನು ಸಂವೇಗ ಸಂರಕ್ಷಣಾ ತತ್ವ, ಯಾವುದೇ ಬಾಹ್ಯಬಲ ಪ್ರಯೋಗವಾಗದ ಹೊರತು ಎರಡು ವಸ್ತುಗಳ ಸಂಘರ್ಷಣೆಯ ಮೊದಲಿನ ಒಟ್ಟು ಸಂವೇಗವು ಸಂಘರ್ಷಣೆಯ ನಂತರದ ಒಟ್ಟು ಸಂವೇಗಕ್ಕೆ ಸಮವಾಗಿರುತ್ತದೆ ಎಂಬುದನ್ನು ನಾವು ಸಂವೇಗ ಸಂರಕ್ಷಣಾ ತತ್ವ ಅಂತೇಳಿ ಹೇಳ್ತೇವೆ. ಆ ತತ್ವದ ಸೂತ್ರವನ್ನು ವಿವರವಾಗಿ ನಾವು ಹಿಂದಿನ ಅವಧಿಯಲ್ಲಿ ಕಲ್ತಿದ್ದೇವೆ ಅಲ್ವಾ. ಈಗ ಆ ಸಂವೇಗ ಸಂರಕ್ಷಣಾ ತತ್ವವನ್ನು ಬಳಸಿಕೊಂಡು ಕೆಲವು ಸಮಸ್ಯೆಗಳನ್ನು ಪರಿಹಾರ ಮಾಡುವ. ಅದರಲ್ಲಿ ಮೊದಲ ಸಮಸ್ಯೆ, 20 ಗ್ರಾಂ ದ್ರವ್ಯರಾಶಿಯ ಗುಂಡೊಂದನ್ನು 150 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ 2 kg ದ್ರವ್ಯರಾಶಿಯ ಪಿಸ್ತೂಲಿನಿಂದ ಹಾರಿಸಲಾಗಿದೆ. ಹಾಗಾದರೆ ಪಿಸ್ತೂಲಿನ ಹಿಮ್ಮೆಟ್ಟುವಿಕೆಯ ವೇಗ ಎಷ್ಟು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ನೋಡ್ಕೊಳ್ಳಿ, ಸಂದರ್ಭ ಏನು ಅಂತ ಹೇಳಿದರೆ ಪಿಸ್ತೂಲಿನಿಂದ ಗುಂಡನ್ನು ಹಾರಿಸುವಂತಹ ಸಂದರ್ಭ. ಇದು ನೆನ್ನೆ ಉದಾಹರಣೆ ಹೇಳಿದೆ, ಯಾವುದು? ನ್ಯೂಟನ್ನ ಚಲನೆಯ ಮೂರನೇ ನಿಯಮಕ್ಕೆ ಅಲ್ವಾ. ಅಲ್ಲಿ ಗುಂಡು ಮುಂದಕ್ಕೆ ಚಲಿಸುವಾಗ ಪಿಸ್ತೂಲ್ ಏನಾಗ್ತದೆ ಅಂತ ಹೇಳಿದರೆ ಸ್ವಲ್ಪ ಅಂದರೆ ಕೊಂಚ ಹಿಂದಕ್ಕೆ ಚಲಿಸುತ್ತದೆ. ಕ್ರಿಯೆ ಗುಂಡು ಮುಂದಕ್ಕೆ ಚಲಿಸುವಂಥದ್ದು, ಪ್ರತಿಕ್ರಿಯೆ ಆ ಪಿಸ್ತೂಲು ಹಿಂದಕ್ಕೆ ಚಲಿಸುವಂಥದ್ದು, ಹಿಮ್ಮೆಟ್ಟುವಿಕೆ ಅಂದರೆ ಹಿಂದೆ ಬಂದಿದೆ. ಈಗ ಇದರಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ 20 ಗ್ರಾಂ ದ್ರವ್ಯರಾಶಿಯುಳ್ಳಂತಹ ಗುಂಡಿನ ರಾಶಿ 20 ಗ್ರಾಂ ಇದೆ ಅಂತೆ. ಅದು ಚಲಿಸುವಂತಹ ವೇಗ, ಗುಂಡು ಮುಂದಕ್ಕೆ ಚಲಿಸುವಂತಹ ವೇಗ 150 ಮೀಟರ್ ಪರ್ ಸೆಕೆಂಡ್. ಆ ಪಿಸ್ತೂಲಿನ ದ್ರವ್ಯರಾಶಿ 2 kg ಆಗಿರುವಂಥದ್ದು. ಇನ್ನು ಹಾಗಾದರೆ ಪಿಸ್ತೂಲ್ ಹಿಂದಕ್ಕೆ ಬರುವಂತಹ ವೇಗ, ಆ ಪಿಸ್ತೂಲ್ ಹಿಂದಕ್ಕೆ ಬರ್ತದೆ ಅಲ್ವಾ, ಆ ವೇಗವನ್ನು ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಇದನ್ನು ನಮಗೆ ಸಂವೇಗ ಸಂರಕ್ಷಣಾ ತತ್ವವನ್ನು ಬಳಸಿಕೊಂಡು ಕಂಡುಹಿಡಿಯಬಹುದು. ಯಾವ ರೀತಿಯಾಗಿ ಅಂತ ಹೇಳಿ ನೋಡುವ. ಮೊದಲನೇದಾಗಿ ನಾವು ದತ್ತಾಂಶಗಳನ್ನು ಬರ್ಕೊಳ್ಳುವ, ಏನೆಲ್ಲ ಕೊಟ್ಟಿದ್ದಾರೆ ಅಂತೇಳಿ. ಈಗ ನಾವು ಇಲ್ಲಿ 2 ಕಾಯಗಳನ್ನು ಗುರುತಿಸಿಕೊಳ್ಬೇಕು. ಯಾವುದೆಲ್ಲ? ಗುಂಡು ಮತ್ತು ಪಿಸ್ತೂಲ್ ಅಲ್ವಾ. ಈಗ ಗುಂಡು, ಅದನ್ನು ಎ ಕಾಯ ಅಂತ ಹೇಳಿ ತೆಗೆದುಕೊಳ್ಳುವ. ಅಥವಾ ಪಿಸ್ತೂಲ್ ಕೂಡ ಇರ್ಬೋದು. ಅಲ್ಲಿ ಮೊದಲಿಗೆ ಗುಂಡು ಕೊಟ್ಟಿರುವ ಕಾರಣ ಗುಂಡು ಎ ಕಾಯ ಆಗಿರುವಂಥದ್ದು. ಪಿಸ್ತೂಲ್ ಕಾಯ ಬಿ ಅಂತೇಳಿ ತೆಗೆದುಕೊಳ್ಳುವ. ಈಗ ಎ ಕಾಯದ ರಾಶಿ ಅಂದರೆ ಯಾವುದರ ರಾಶಿ? ಗುಂಡಿನ ರಾಶಿ. MA ಸಮ 20 ಗ್ರಾಂ. ಅರ್ಥ ಆಗ್ತಿದೆಯಾ? ಗುಂಡಿನ ರಾಶಿ MA ಅಂತೇಳಿ ತೆಗೆದುಕೊಂಡಿದ್ದೇನೆ, 20 ಗ್ರಾಂ. ನಮಗೆ ಯಾವತ್ತು ದ್ರವ್ಯರಾಶಿ ಕೆಜಿಯಲ್ಲಿ ಇರಬೇಕು, ಅದು ಅದರ SI ಏಕಮಾನ, ಅಂತಾರಾಷ್ಟ್ರೀಯ ಏಕಮಾನ ಆಗಿರುವಂಥದ್ದು. ಆದರೆ ಇಲ್ಲೇನು ಮಾಡಿದ್ದಾರೆ, ನಮಗೆ ಗ್ರಾಮಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ಗ್ರಾಮಲ್ಲಿ ಇರುವಂಥದ್ದು ನಾವೇನು ಮಾಡುವ, ಕೆಜಿಗೆ ಪರಿವರ್ತನೆ ಮಾಡಿಕೊಳ್ಳುವ. ಸಮ 1 kg ಅಂತ ಹೇಳಿದರೆ 1000 ಗ್ರಾಮ್ ಅಲ್ವಾ. ಏನು ಮಾಡಬೇಕು ಹಾಗಾದರೆ? 20ಕ್ಕೆ 1000ದಿಂದ ಭಾಗಿಸಬೇಕಾಗ್ತದೆ. ಸಮ ಎಷ್ಟಾಯಿತು? 0.02 kg. ಸರಿಯಾ? 0.02 kg ಆಯಿತು. ಇನ್ನು ಇಲ್ಲಿ ಬಿ ಕಾಯದ ರಾಶಿಯನ್ನು ಬರೆಯುವ. ಯಾವುದು ಬಿ ಕಾಯ? ಪಿಸ್ತೂಲ್ ಅಲ್ವಾ. ಪಿಸ್ತೂಲಿನ ರಾಶಿ ಬಿ ಕಾಯದ ರಾಶಿ ಅಂದರೆ ಪಿಸ್ತೂಲಿನ ರಾಶಿ 2 kg. ಪರಿವರ್ತನೆ ಮಾಡಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ, ಕೆಜಿಯಲ್ಲೇ ಇದೆ ದ್ರವ್ಯರಾಶಿ. ಇನ್ನು ಗುಂಡು ಮುಂದಕ್ಕೆ ಚಲಿಸುವಂಥದ್ದಲ್ವಾ, ಆ ವೇಗವನ್ನು ಕೊಟ್ಟಿದ್ದಾರೆ 150 ಮೀಟರ್ ಪರ್ ಸೆಕೆಂಡ್ ಅಂತೇಳಿ. ಆದ್ದರಿಂದ ಅದು ಅದರ ಏನಾಗಿರುವಂಥದ್ದು ಇಲ್ಲಿ ನೋಡ್ಕೊಳ್ಳಿ. ಈಗ ಇಲ್ಲಿ ಸಂಘರ್ಷಣೆ, ನಮಗೆ ಸಂವೇಗ ಸಂರಕ್ಷಣಾ ತತ್ವ ಅಂತ ಹೇಳಿ ಅಲ್ಲಿ ಸಂಘರ್ಷಣೆಯ ಮೊದಲು ಮತ್ತು ನಂತರ ಅಂತ ಹೇಳಿ ಹೇಳಿದ್ದೇವೆ. ಇಲ್ಲಿ ಮೊದಲಿಗೆ ಏನಾಗಿರ್ತದೆ ಅಂತ ಹೇಳಿದರೆ ಪಿಸ್ತೂಲಿನ ಒಳಗೆ ಗುಂಡು ಇರ್ತದೆ. ಸರಿಯಾ? ಪಿಸ್ತೂಲಿನಿಂದ ಗುಂಡನ್ನು ಹಾರಿಸಬೇಕಾದ್ರೆ ಗುಂಡನ್ನು ಪಿಸ್ತೂಲಿನ ಒಳಗೆ ಹಾಕಿರ್ಬೇಕಲ್ವಾ. ಪಿಸ್ತೂಲಿಗೆ ನನ್ನ ಕೈಯಲ್ಲಿದೆ ಅಂತೇಳಿ ಇಮ್ಯಾಜಿನ್ ಮಾಡ್ಕೊಳ್ಳೋ, ಅದರೊಳಗೆ ಏನಿದೆ? ಗುಂಡಿದೆ. ಈಗ ಪಿಸ್ತೂಲು ಮತ್ತು ಗುಂಡು ಏನಾಗಿದೆ ಅಂತ ಹೇಳಿದರೆ ನಿಶ್ಚಲ ಸ್ಥಿತಿಯಲ್ಲಿದೆ. ಫಸ್ಟಿಗೆ ನಿಶ್ಚಲ ಸ್ಥಿತಿಯಲ್ಲಿ ಇರಲೇಬೇಕು. ಆಮೇಲೆ ಅದನ್ನು ಹಾರಿಸುವಾಗ ಅದೇನಾಗಿರುವಂಥದ್ದು? ಚಲನ ಸ್ಥಿತಿಗೆ. ಗುಂಡು ಮುಂದಕ್ಕೆ ಚಲಿಸ್ತದೆ, ಬಂದು ಇಲ್ಲಿ ಪಿಸ್ತೂಲ್ ಏನಾಗ್ತದೆ? ಹಿಂದಕ್ಕೆ ಚಲಿಸುವಂಥದ್ದು.
ಅಂದರೆ ಆರಂಭಿಕ ವೇಗ ಅದರ ಆ ಪಿಸ್ತೂಲು ಮತ್ತು ಆ ಗುಂಡಿನ ಆರಂಭಿಕ ವೇಗ ಮೊದಲಿಗೆ ನಿಶ್ಚಲ ಸ್ಥಿತಿಯಲ್ಲಿ ಇರುವುದರಿಂದ ಆರಂಭಿಕ ವೇಗ ಏನಾಗಿರ್ತದೆ 0 ಆಗಿರುವಂಥದ್ದು. ಆದ್ದರಿಂದ ಇಲ್ಲಿ ಆ ಗುಂಡಿನ ಆರಂಭಿಕ ವೇಗ UA ಸಮ 0. ಯಾಕೆ ಅಂತೇಳಿ ಗೊತ್ತಾಯ್ತಾ? ಮೊದಲಿಗೆ ಗುಂಡೆಯಲ್ಲಿತ್ತು, ಪಿಸ್ತೂಲಿನ ಒಳಗಿತ್ತು. ಯಾವ ಸ್ಥಿತಿಯಲ್ಲಿ? ನಿಶ್ಚಲ ಸ್ಥಿತಿಯಲ್ಲಿ. ಅದೇ ರೀತಿಯಾಗಿ ಆ ಪಿಸ್ತೂಲಿನ ವೇಗ ಕೂಡ ಎಷ್ಟು UB ಅಂತೇಳಿ ತೆಗೆದುಕೊಳ್ಳುವಂಥದ್ದನ್ನು ಅದು ಕೂಡ 0, ಅಂದರೆ ನಿಶ್ಚಲ ಸ್ಥಿತಿಯಲ್ಲಿರುವಂಥದ್ದು. ಇನ್ನು ಪಿಸ್ತೂಲಿನಿಂದ ಸಂಘರ್ಷಣೆಯ ನಂತರ ಪಿಸ್ತೂಲಿನಿಂದ ಗುಂಡನ್ನು ಹಾರಿಸುವಂತಹ ಸಂದರ್ಭದಲ್ಲಿ ಗುಂಡಿನ ವೇಗ VA ಸಮ 150 ಮೀಟರ್/ಸೆಕೆಂಡ್. ಗುಂಡು ಮುಂದಕ್ಕೆ ಚಲಿಸ್ತಾ ಇದೆ. ಏಕಾಯ ಅಂದರೆ ಗುಂಡಿನ ಅಂತಿಮ ವೇಗ, ಮುಂದಕ್ಕೆ ಚಲಿಸುವಂತಹ ವೇಗ 150 ಮೀಟರ್/ಸೆಕೆಂಡ್. ಹಾಗಾದರೆ ಗುಂಡು ಮುಂದಕ್ಕೆ ಚಲಿಸುವಂತಹ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಪಿಸ್ತೂಲು ಹಿಂದಕ್ಕೆ ಚಲಿಸ್ತದೆ. ಹಿಂದಕ್ಕೆ ಚಲಿಸುವಂಥದ್ದು ಕ್ರಿಯೆ ಪ್ರತಿಕ್ರಿಯೆ ಅಲ್ವಾ? ಆ ಹಿಂದಕ್ಕೆ ಚಲಿಸುವಂತಹ ವೇಗ VB ಸಮ ಎಷ್ಟು? ಇದನ್ನೀಗ ನಾವು ಕಂಡುಹಿಡಿಬೇಕಾಗಿದೆ. ಸಂವೇಗ ಸಂರಕ್ಷಣಾ ತತ್ವವನ್ನಿಲ್ಲಿ ನಾವು ಹಾಕುವ. ನಿನ್ನೆ ಕಲ್ತಿದ್ದೇವೆ ಸಂವೇಗ ಸಂರಕ್ಷಣಾ ತತ್ವದ ಕಡೆಯದಾಗಿ ನಾನು ಮಾಡಿರುವಂತಹ ಒಂದು ಸಮೀಕರಣ ಹೇಳ್ಬೋದಾ? MAUA ಪ್ಲಸ್ MBUB ಸಮ MAVA ಪ್ಲಸ್ MBVB. ಇದು ಸೂತ್ರ ಅಲ್ವಾ? ಕಲ್ತ್ಕೊಳ್ಬೇಕಾಗ್ತದೆ ಇದನ್ನು ನಾವು. ಅಂದರೆ A ಮತ್ತು B ಕಾಯಗಳ ಆರಂಭಿಕ ಸಂವೇಗ ಆಯಿತಾ? ಇಲ್ಲಿ ರಾಶಿ ಗುಣಿಸು ವೇಗ A ಮತ್ತು B ಕಾಯಗಳ ಆರಂಭಿಕ ಸಂವೇಗ ಅಂತ ಹೇಳಿದರೆ ಸಂಘರ್ಷಣೆಯ ಮೊದಲಿನ ಸಂವೇಗ, ಇಲ್ಲಿ ಸಂಘರ್ಷಣೆಯ ನಂತರದ ಸಂವೇಗ ಅಂತೇಳಿ ತಗೊಂಡ್ರೆ ಆಯಿತು. ಈಗ MA ಎಷ್ಟು? MA 0.02 ಗುಣಿಸು UA ಎಷ್ಟದು? 0 ಪ್ಲಸ್ MB 2 kg ಗುಣಿಸು ಎಷ್ಟಿದೆ? UB 0 ಸಮ MA 0.02 ಗುಣಿಸು VA ಅಂತ ಹೇಳಿದರೆ 150 ಪ್ಲಸ್ MB 2 kg ದ್ರವ್ಯರಾಶಿಯನ್ನು ಹೊಂದಿರುವಂಥದ್ದು ಗುಣಿಸು VB ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕಾದದನ್ನು ಅದೇ ರೀತಿಯಾಗಿ ಬರ್ಕೊಳ್ಳುವ. ಇಲ್ಲಿ ನೋಡ್ಕೊಳ್ಳಿ 0.02 ಗುಣಿಸು 0, 0ಯಿಂದ ಯಾವುದೇ ಸಂಖ್ಯೆಗೆ ಗುಣಿಸಿದರೆ ಉತ್ತರ 0 ಅಲ್ವಾ? 0 ಪ್ಲಸ್ 2 ಗುಣಿಸು 0 ಅಂತ ಹೇಳಿದರೂ ಕೂಡ 0 ಸಮ 0.02 ಗುಣಿಸು 150 ಮಾಡ್ಕೊಳ್ಬೇಕು ನಾವೀಗ ಆಯಿತಾ? 0.02 ಗುಣಿಸು 150. ಫಸ್ಟಿಗೆ 0ಯಿಂದ ಗುಣಿಸುವಂಥದ್ದು 0 ಆಯ್ತಲ್ವಾ? 5ರಿಂದ ಗುಣಿಸಿ 5 2 10 1 ಉಳಿಯಿತು ಸರಿಯಾ? 1 0 1 ಆಮೇಲೆ 1ರಿಂದ 1 2 2 0 0 0 2 1 3 0 0. ಈಗ 1 2 ಸ್ಥಾನ ಬಿಟ್ಟು ಪಾಯಿಂಟ್ ಹಾಕಬೇಕಲ್ವಾ? ಹಾಗೆ ಎಷ್ಟಾಯ್ತು? ಇದು 3. ಹಾಗಾದರೆ 0.02 ಗುಣಿಸು 150 ಮಾಡಿದರೆ ನಮಗೆ 3 ಪ್ಲಸ್ 2 ಗುಣಿಸು VB ಅದೇ ರೀತಿಯಾಗಿ ಬರ್ಕೊಳ್ಳುವ. 2 ಗುಣಿಸು VB ಗೊತ್ತಾಗ್ತಿದೆ ಅಲ್ವಾ? ಈಗ 0 ಪ್ಲಸ್ 0 ಅಂತ ಹೇಳಿದರೆ ಏನಾಗ್ತದೆ? ಅದು ಪುನಃ 0 ಆಗ್ತದೆ ಅಲ್ವಾ? ಈಗ 3 ಪ್ಲಸ್ 2 ಗುಣಿಸು VB ಇದೆ ಅಲ್ವಾ? ಇಲ್ಲಿ ನಮಗೆ VB ಬೇಕಾಗ್ತದೆ. VBಯ ಜೊತೆಗೆ ಇಲ್ಲಿ ಪ್ಲಸ್ 3 ಇದೆ ಸರಿಯಾ? ಪ್ಲಸ್ 3 ಇದೆ, ಅದನ್ನು ಎಡಬದಿಗೆ ತರುವ. ಪ್ಲಸ್ 3ಅನ್ನು ನಾವು ಎಡಬದಿಗೆ ತರುವಾಗ ಏನಾಗ್ತದೆ? -3 ಸರಿಯಾ? -3 ಸಮ 2 ಗುಣಿಸು VB. -3 ಸಮ 2 ಗುಣಿಸು VB. ನಮಗೆ ಬೇಕಾಗಿರುವಂಥದ್ದು ಕೇವಲ VBಯ ಜೊತೆಗೆ ಗುಣಿಸು 2 ಇದೆ, ಅದನ್ನಲ್ಲಿ ಪುನಃ ಎಡಬದಿಗೆ ತೆಗೆದುಕೊಂಡು ಹೋಗುವಾಗ ಏನಾಗ್ತದೆ? ಭಾಗಿಸು. ಗುಣಿಸಿರುವುದು ಏನಾಗ್ತದೆ? ಭಾಗಿಸು. ಆದ್ದರಿಂದ VB ಸಮ ಇಲ್ಲಿ ನೋಡಿ
-3/2 ಸಮ -3/2 ಮೈನಸ್ ಇದೆ ಅಲ್ವಾ, ಅದನ್ನು ಹಾಗೆ ಬರೆಯುವ. ಪ್ಲಸ್ ಮತ್ತು ಮೈನಸ್ ಭಾಗಿಸು ಪ್ಲಸ್ ಅಂತ ಹೇಳಿದರೆ ಮೈನಸ್ಸೇ ಆಗ್ತದೆ. 3ನೇ 2ರಿಂದ ಭಾಗಿಸಿ, 2 1 2, 1 ಉಳಿದಿದೆ ಹೋಗುವುದಿಲ್ಲ, ಪಾಯಿಂಟ್ ಹಾಕ್ಕೊಂಡೆ 0, 2 5 10. ಹಾಗಾದರೆ ವಿ ಬಿ ಸಮ -1.5 ಮೀಟರ್ ಪರ್ ಸೆಕೆಂಡ್. ವಿ ಬಿ ಸಮ ಎಷ್ಟಾಯಿತು? -1.5 ಮೀಟರ್ ಪರ್ ಸೆಕೆಂಡ್. ಅಂದರೆ ಇಲ್ಲಿ ಪಿಸ್ತೂಲಿನ ಹಿಮ್ಮೆಟ್ಟುವಿಕೆಯ ವೇಗ, ಪಿಸ್ತೂಲು ಹಿಂದಕ್ಕೆ ಚಲಿಸ್ತದೆ ಅಲ್ವಾ, ಎಷ್ಟು ವೇಗದಲ್ಲಿ ಹಿಂದಕ್ಕೆ ಚಲಿಸುವಂಥದ್ದು ಅಂತ ಹೇಳಿದರೆ 1.5 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹಿಂದಕ್ಕೆ ಚಲಿಸುವಂಥದ್ದು. 1.5 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹಿಂದಕ್ಕೆ ಚಲಿಸುವಂಥದ್ದು. ಹಾಗಾದರೆ ಋಣಾತ್ಮಕ ಚಿಹ್ನೆ ಇಲ್ಲಿ ಏನನ್ನು ಸೂಚಿಸ್ತಿದೆ ಅಂತ ಹೇಳಿದರೆ, ನೋಡಿ, ಗುಂಡು ಮುಂದಕ್ಕೆ ಚಲಿಸ್ತಾ ಇದೆ, ಅದರ ವಿರುದ್ಧ ದಿಕ್ಕಿನತ್ತ ಯಾವುದು ಪಿಸ್ತೂಲು ಚಲಿಸ್ತಾ ಇದೆ ಎಂಬುದನ್ನು ಇಲ್ಲಿ ಸೂಚಿಸುವಂಥದ್ದು. ಗುಂಡು ಮುಂದಕ್ಕೆ ಚಲಿಸಿದಾಗ ಪಿಸ್ತೂಲು ಹಿಂದಕ್ಕೆ ಚಲಿಸ್ತಾ ಇದೆ. ಆದ್ದರಿಂದ ಹಿಮ್ಮೆಟ್ಟುವಿಕೆಯ ವೇಗ ಅಂತ ಕೇಳಿದ್ರೆ ನಮಗೆ 1.5 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ ಬರಿಬೋದು. ಋಣಾತ್ಮಕ ಚಿಹ್ನೆಯು ಗುಂಡಿನ ವಿರುದ್ಧ ದಿಕ್ಕಿನಲ್ಲಿ ಪಿಸ್ತೂಲು ಚಲಿಸುತ್ತಿದೆ ಎಂಬುದನ್ನು ಸೂಚಿಸುತ್ತದೆ. ಹಾಗಾದರೆ ಈ ಒಂದು ಲೆಕ್ಕ ಅರ್ಥ ಆಯ್ತಲ್ವಾ? ಇನ್ನು 2ನೇ ಸಮಸ್ಯೆಗೆ ಹೋಗುವ. 40 kg ರಾಶಿಯ ಹುಡುಗಿ 5 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ನಿಶ್ಚಲ ಸ್ಥಿತಿಯಲ್ಲಿರುವ 3 kg ದ್ರವ್ಯರಾಶಿ ಇರುವಂತಹ ಘರ್ಷಣೆ ಇಲ್ಲದ ಚಕ್ರಗಳನ್ನು ಹೊಂದಿರುವಂತಹ ಬಂಡಿಯ ಮೇಲಕ್ಕೆ ಅಡ್ಡಲಾಗಿ ನೆಗೆಯುತ್ತಾಳೆ. ಬಂಡಿ ಚಲಿಸತೊಡಗಿದಂತೆ ಆಕೆಯ ವೇಗ ಎಷ್ಟು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ನೋಡ್ಕೊಳ್ಳಿ, ಇದು ಸ್ಕೇಟಿಂಗ್ ಮಾಡುವಂಥದ್ದು ಗೊತ್ತೇ ಇದೆ. ಆ ಸ್ಕೇಟಿಂಗ್ ಮಾಡುವಂತಹ ಒಂದು ಅಂದರೆ ಈ ಥರ ಒಂದು ಪಟ್ಟಿ ಇರುವಂಥದ್ದು, ಅದರ ಕೆಳಗೆ ಚಕ್ರ ಇರ್ತದೆ, ಗಾಳಿಯನ್ನು ಹೊಂದಿರುವಂತಹ ಅಂತೇಳಿ ಹೇಳಿದ್ದಾರೆ. ಅಂದರೆ ಚಕ್ರ, ಆದರೆ ಘರ್ಷಣೆ ಇಲ್ಲ, ತುಂಬ ಕಡಿಮೆ ಘರ್ಷಣೆಯನ್ನು ಹೊಂದಿರುವಂತಹ ಚಕ್ರ ಅದು. ಈಗ 40 kg ರಾಶಿಯನ್ನು ಹೊಂದಿರುವಂತಹ ಒಂದು ಹುಡುಗಿ ಇದ್ದಾಳೆ. ಅವಳೇನು ಮಾಡ್ತಾ ಇದ್ದಾಳೆ ಅಂತ ಹೇಳಿದರೆ 5 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಬಂದು ನಿಶ್ಚಲ ಸ್ಥಿತಿಯಲ್ಲಿರುವಂತಹ ಈ ಗಾಳಿಯ ಚಕ್ರಗಳನ್ನು ಹೊಂದಿರುವಂತಹ ಗಾಳಿಯ ಮೇಲೆ ಬಂಡಿಯ ಮೇಲೆ ನೆಗೆಯುವಂಥದ್ದು. ಗಾಳಿಗಳನ್ನು ಹೊಂದಿರುವಂತಹ ಬಂಡಿಯ ಮೇಲೆ ನೆಗೆಯುವಂಥದ್ದು, ಇದರ ಮೇಲೆ ನೆಗಿತಾಳೆ. ಅರ್ಥ ಆಗ್ತಿದೆಯಾ? ಈಗ ಅವಳು ಇದರ ಮೇಲೆ ನೆಗೆದಾಗ, ಅಂದರೆ ಇದರ ಮೇಲೆ ಇದ್ದಾಳೆ ಈಗ ಹುಡುಗಿ. ಈಗೇನಾಗ್ತದೆ ಅಂತ ಹೇಳಿದರೆ ಇಬ್ಬರೂ ಕೂಡ ಚಲಿಸತೊಡಗ್ತಾರೆ. ಸರಿ ಅಲ್ವಾ? ಹುಡುಗಿ ಯಾವುದರ ಮೇಲೆ ಇರುವಂಥದ್ದು? ಈ ಬಂಡಿಯ ಮೇಲೆ ಇರುವಂಥದ್ದು. ಇಬ್ಬರೂ ಕೂಡ ಚಲಿಸತೊಡಗ್ತಾರೆ. ಹಾಗಾದರೆ ಅದರ ವೇಗ ಎಷ್ಟು ಎಂಬುದನ್ನು ನಾವೀಗ ಇಲ್ಲಿ ಕಂಡುಹಿಡಿಬೇಕಾಗಿದೆ. ಇಲ್ಲಿ ಎ ಮತ್ತು ಬಿ ಕಾಯವನ್ನು ನಾವೀಗ ಗುರುತಿಸಿಕೊಳ್ಳುವ. ಯಾವುದು ಎ ಕಾಯ? ಹುಡುಗಿಯನ್ನು ಎ ಕಾಯ ಅಂತೇಳಿ ತೆಗೆದುಕೊಳ್ಳುವ, ಬಂಡಿಯನ್ನು ಬಿ ಕಾಯ. ಆದ್ದರಿಂದ ಎಂ ಎ ಹುಡುಗಿಯ ರಾಶಿ, ಇದು ಎಂ ಎ ಅಂತ ಹೇಳಿದರೆ ಎಷ್ಟಾಗಿರುವಂಥದ್ದು? 40 kg. 40 kg ರಾಶಿಯನ್ನು ಹೊಂದಿರುವಂತಹ ಹುಡುಗಿ, ಅವಳ ವೇಗ 5 ಮೀಟರ್ ಪರ್ ಸೆಕೆಂಡ್. ಅವಳು ನಿಶ್ಚಲ ಸ್ಥಿತಿಯಲ್ಲಿದ್ದಾಳೆ ಅಂತೇಳಿ ಹೇಳಿಲ್ಲ, 5 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಓಡಿಕೊಂಡು ಬರ್ತಾ ಇದ್ದಾಳೆ. ಆದ್ದರಿಂದ ಯು ಎ ಸಮ 5 ಮೀಟರ್ ಪರ್ ಸೆಕೆಂಡ್. ಆಯಿತಾ? ಮೊದಲಿಗೆ ಅವಳ ಆರಂಭಿಕ ವೇಗ 5 ಮೀಟರ್ ಪರ್ ಸೆಕೆಂಡ್. ಈಗ ಅವಳೇನು ಮಾಡ್ತಾ ಇರುವಂಥದ್ದು? 3 kg ರಾಶಿಯನ್ನು ಹೊಂದಿರುವಂತಹ ಬಂಡಿಯ ಮೇಲಕ್ಕೆ ನೆಗೆಯುವಂಥದ್ದು. ಹಾಗಾದರೆ ಬಿ ಕಾಯ ಯಾವುದು? ಇಲ್ಲಿ ಬಂಡಿ. ಅದರ ರಾಶಿ ಎಂ ಬಿ ಸಮ 3 kg. 3 kg ರಾಶಿಯನ್ನು ಹೊಂದಿದೆ. ಮೊದಲಿಗೆ ಅವಳು ನೆಗೆಯುವ ಮೊದಲು ಅದು ಯಾವ ಸ್ಥಿತಿಯಲ್ಲಿತ್ತು? ನಿಶ್ಚಲ ಸ್ಥಿತಿಯಲ್ಲಿತ್ತು. ಹಾಗಾದರೆ ಆ ಬಂಡಿಯ ಆರಂಭಿಕ ವೇಗ ಯು ಬಿ ಸಮ ಏನಾಯಿತು? 0. ಇಷ್ಟು ದತ್ತಾಂಶಗಳ ಅರ್ಥ ಆಯ್ತಲ್ವಾ? ಈ ಸಂದರ್ಭವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಮೊದಲಿಗೆ 40 kg ರಾಶಿಯನ್ನು ಹೊಂದಿರುವಂತಹ ಹುಡುಗಿ ಒಂದು ಬಂಡಿಯ ಮೇಲೆ ನೆಗಿತಾ ಇದ್ದಾಳೆ, ಓಡಿಕೊಂಡು ಬಂದು, ಅಂದರೆ 5 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಓಡಿಕೊಂಡು ಬಂದು ಅದರ ಮೇಲೆ ನೆಗೆಯುವಂಥದ್ದು. ಬಂಡಿ ಯಾವ ಸ್ಥಿತಿಯಲ್ಲಿದೆ? ನಿಶ್ಚಲ ಸ್ಥಿತಿಯಲ್ಲಿದೆ. ಅದಕ್ಕೆ ರಾಶಿ ಎಷ್ಟಾಗಿರುವಂಥದ್ದು? 3 kg. ಈಗ ಬಂಡಿ ಚಲಿಸತೊಡಗ್ತದೆ. ಅವಳು ಯಾವಾಗ ಅದರ ಮೇಲೆ ನೆಗೀತಾಳೆ,
ಆಗೇನಾಗ್ತದೆ ಅಂತ ಹೇಳಿದರೆ ಈ ಬಂಡಿ ಚಲಿಸತೊಡಗ್ತದೆ. ಅದರ ವೇಗ, ಈಗ ಬಂಡಿ ಚಲಿಸತೊಡಗಿದಂತೆ ಅದರ ವೇಗ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ವಿ ಎ ಮತ್ತು ವಿ ಬಿ ನೋಡ್ಕೊಳ್ಳಿ, ವಿ ಎ ಮತ್ತು ವಿ ಬಿ ಎರಡು ಸಮ ಆಗ್ತದೆ. ಯಾಕೆ ಅಂತೇಳಿ ಹೇಳ್ಬೋದಾ? ಹುಡುಗಿ ಬಂಡಿಯ ಮೇಲೆ ಇದ್ದಾಳೆ, ಹುಡುಗಿಯ ವೇಗ ಬಂಡಿಯ ವೇಗಕ್ಕೆ ಸಮ, ಬಂಡಿಯ ವೇಗ ಹುಡುಗಿಯ ವೇಗಕ್ಕೆ ಸಮ ಆಗಿರ್ತದೆ. ಗೊತ್ತಾಗ್ತಿದೆ ಅಲ್ವಾ? ಆದ್ದರಿಂದ ಇಲ್ಲಿ ವಿ ಎ ಸಮ ಏನಾಗ್ತದೆ? ವಿ ಬಿ ಸಮ ವಿ ಎ, ಇವೆರಡು ಪರಸ್ಪರ ಸಮ ಆಗ್ತದೆ. ಈಗ ನಾವು ಸಂವೇಗ ಸಂರಕ್ಷಣಾ ನಿಯಮವನ್ನು ಅನ್ವಯಿಸುವ. ನಿಯಮದ ಸೂತ್ರ ಎಂ ಎ ಇಂಟು ಯು ಎ ಪ್ಲಸ್ ಎಂ ಬಿ ಇಂಟು ಯು ಬಿ ಸಮ ಎಂ ಎ ವಿ ಎ ಪ್ಲಸ್ ಎಂ ಬಿ ವಿ ಬಿ ಸೂತ್ರ ಅಲ್ವಾ? ಈಗ ಎಂ ಎ 40 ಗುಣಿಸು ಯು ಎ 5 ಪ್ಲಸ್ ಎಂ ಬಿ 3 ಗುಣಿಸು ಯು ಬಿ 0 ಸಮ ಎಂ ಎ 40 ಗುಣಿಸು ವಿ ಎ ಗೊತ್ತಿದೆಯಾ ನಮಗೆ? ಇಲ್ಲ. ಅರೆ ವಿ ಎ ವಿ ಬಿಗೆ ಸಮ, ವಿ ಬಿ ವಿ ಎಗೆ ಸಮ ಅಂತೇಳಿ ತಗೊಂಡಿದ್ದೇವೆ. ಆದ್ದರಿಂದ ಇದನ್ನು ಸಾಮಾನ್ಯವಾಗಿ ವಿ ಅಂತೇಳಿ ತಗೊಳ್ಳುವನಾ? ವಿ ಎ ವಿ ಬಿಗೆ ಸಮ, ವಿ ಬಿ ವಿ ಎಗೆ ಸಮ ಆದ ಕಾರಣ ವಿ ಅಂತೇಳಿ ತಗೊಳ್ಳುವ ಅದನ್ನು. ಆದ್ದರಿಂದ ಇಲ್ಲಿ ನಾವು ವಿ ಅಂತೇಳಿ ಬರೆಯುವ. ಪ್ಲಸ್ ಎಂ ಬಿ ಅಂದರೆ ಹೇಳಿದರೆ ಎಷ್ಟು? 3 ಗುಣಿಸು ವಿ ಬಿ ಎಷ್ಟಾಯ್ತದು? ವಿ ಅಂತೇಳಿ ತಗೊಳ್ಳುವ, ಎರಡು ಸಮ ಆಗಿರುವ ಕಾರಣ. 40 ಗುಣಿಸು 5 ಎಷ್ಟಾಯಿತು? 40 ಗುಣಿಸು 5 ಅಂತ ಹೇಳಿದರೆ 5 4 20 200 ಆಯಿತಾ? ಪ್ಲಸ್ 3 ಗುಣಿಸು 0 0 ಸಮ 40 ಗುಣಿಸು ವಿ ಪ್ಲಸ್ 3 ಗುಣಿಸು ವಿ ಅಂತ ಹೇಳಿದೆ. ಸರಿಯಾ? ಇಲ್ಲಿ ಯಾವುದು ಸಾಮಾನ್ಯವಾಗಿರುವಂಥ ಅಂಶ ಗಮನಿಸಿ. 40 ಗುಣಿಸು ವಿ 3 ಗುಣಿಸು ವಿ ಸಾಮಾನ್ಯವಾಗಿರುವಂಥದ್ದು ಯಾವುದು? ವಿ. ಹಾಗಾದರೆ ವಿ ಅನ್ನು ಹೊರಗೆ ಬರೆಯುವ. ಉಳಿಯುವಂಥದ್ದು ಒಳಗೆ ಯಾವುದು ನೋಡ್ಕೊಳ್ಳಿ? 40 ಕೂಡಿಸು 3 ಸರಿ ಆಯಿತಾ? 200ಕ್ಕೆ 0ಯನ್ನು ಕೂಡಿಸಿ 200 ಸಮ ವಿ ಇಂಟು 40 ಪ್ಲಸ್ 3 ಎಷ್ಟಾಯಿತು? 43. ಹೌದಾ? 40ಕ್ಕೆ ನಾವು 3ಅನ್ನು ಕೂಡಿಸಿದಾಗ 43 ಅಂತೇಳಿ ಸಿಗ್ತದೆ ನಮಗೆ. ಈಗ 200 ಸಮ 43 ಗುಣಿಸು ವಿ, ಅಥವಾ ಹೀಗೆ ಇರಬಹುದು, ವಿ ಗುಣಿಸು 43 ಅಂತೇಳಿ. ನಮಗೆ ವಿ ಅಂದರೆ ಎಷ್ಟು ಅಂತೇಳಿ ಬೇಕಾಗಿರುವಂಥದ್ದು. ವಿ ಸಮ 200 ಭಾಗಿಸು 43. ನಾವು 200ಕ್ಕೆ 43ರಿಂದ ಭಾಗಿಸಬೇಕಾಗ್ತದೆ ಆಯಿತಾ? ನಮಗೆ ಇಲ್ಲಿ ಕನಿಷ್ಠ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದ್ರೆ 43 ಅವಿಭಾಜ್ಯ ಸಂಖ್ಯೆ. ಅದು ಭಾಗಿಸಲ್ಪಡುವಂಥದ್ದು ಒಂದು ಮತ್ತು ಅದೇ ಸಂಖ್ಯೆಯಿಂದ 43ರಿಂದ ಮಾತ್ರ ಆಗಿರೋದ್ರಿಂದ ಅದು ಅವಿಭಾಜ್ಯ ಸಂಖ್ಯೆ ಆಗಿರ್ತದೆ. ನಾವು ನಿಧಾನಕ್ಕೆ ಇದನ್ನು ಭಾಗಿಸಿ ನೋಡಿದರೆ ಆಯ್ತು. ನೀವು ಭಾಗಿಸಿ ನೋಡ್ಕೊಳ್ಳಿ. ನಾನಿಲ್ಲಿ 200ಕ್ಕೆ 43ರಿಂದ ಭಾಗಿಸಿದಾಗ 4.65 ಮೀಟರ್ ಪರ್ ಸೆಕೆಂಡ್ ಅಂತೇಳಿ ಸಿಗ್ತದೆ ನಮಗೆ. ಆದ್ದರಿಂದ ನೋಡಿ, ವೇಗ ವಿ ಎ 4.65, ಅದೇ ರೀತಿಯಾಗಿ ವಿ ಬಿ ಕೂಡ 4.65. ಅದನ್ನು ನಾವು ಸಾಮಾನ್ಯವಾಗಿ ವೇಗ ವಿ ಅಂತೇಳಿ ಮಾತ್ರ ತಗೊಂಡಿದ್ದೇವೆ. ಅಂತಿಮ ವೇಗ ಆ ಬಂಡಿಯ ಮೇಲೆ ಹುಡುಗಿ ಇರುವಂಥದ್ದು, ಆ ಬಂಡಿಯ ವೇಗ ಮತ್ತು ಆ ಹುಡುಗಿಯ ವೇಗ ಸಮ ಆಗಿರ್ತದೆ. ಆ ವೇಗ ಎಷ್ಟಾಗಿರುವಂಥದ್ದು? 4.65 ಮೀಟರ್ ಪರ್ ಸೆಕೆಂಡಿಗೆ ಸಮ ಆಗಿದೆ. ಇಷ್ಟು ಅರ್ಥ ಆಯ್ತಾ? ಇನ್ನು ಮುಂದಿನ ಸಮಸ್ಯೆ. ತಲಾ ದ್ರವ್ಯರಾಶಿ 1.5 kg ತೂಗುವ 2 ವಸ್ತುಗಳು ಸರಳ ರೇಖೆಯಲ್ಲಿ ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿವೆ. ಪ್ರತಿ ವಸ್ತು ಸಂಘರ್ಷಣೆಗೆ ಮುಂಚೆ 2.5 ಮೀಟರ್ ಪರ್ ಸೆಕೆಂಡ್ ವೇಗ ಹೊಂದಿದ್ದು ನಂತರ ಅವುಗಳು ಒಂದಕ್ಕೊಂದು ಅಂಟಿಕೊಳ್ಳುತ್ತವೆ. ಸಂಘರ್ಷಣೆಯ ನಂತರ ಒಂದುಗೂಡಿದ ಆ ವಸ್ತುಗಳ ವೇಗ ಎಷ್ಟು ಅಂತೇಳಿ ಕೇಳಿದ್ದಾರೆ. ಇಲ್ಲಿ 2 ವಸ್ತುಗಳಿರುವಂಥದ್ದು. ಯಾವುದೆಲ್ಲ? ಆ 2 ವಸ್ತುಗಳು ಸಮಾನವಾದಂತಹ ದ್ರವ್ಯರಾಶಿಯನ್ನು ಹೊಂದಿರುವಂಥದ್ದು. ತಲಾ ದ್ರವ್ಯರಾಶಿ 1.5 kg ತೂಗುವ ಅಂತೇಳಿ ಹೇಳಿದ್ದಾರೆ.
ಎರಡು ಕಾಯಗಳ ದ್ರವ್ಯರಾಶಿ ಸಮನಾಗಿದೆ. ಎ ಮತ್ತು ಬಿ ಕಾಯ, ಆ ಎ ಮತ್ತು ಬಿ ಕಾಯಗಳ ದ್ರವ್ಯರಾಶಿಗಳು ಸಮ ಆಗಿರುವಂಥದ್ದು. MA ಸಮ 1.5 kg. ಅದೇ ರೀತಿಯಾಗಿ ಬಿ ಕಾಯದ ದ್ರವ್ಯರಾಶಿಯು ಕೂಡ 1.5 kg. ಈಗ ಏನಾಗ್ತಿದೆ ನೋಡ್ಕೊಳ್ಳಿ, ಈ ಎರಡು ವಸ್ತುಗಳು ಸರಳ ರೇಖೆಯಲ್ಲಿ ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದೆ. ಈ ಎರಡು ವಸ್ತುಗಳೀಗ ಇದು ಎ ಕಾಯ ಆಗಿರಲಿ, ಇದು ಬಿ ಕಾಯ. ಈ ಎ ಮತ್ತು ಬಿ ಕಾಯಗಳು ಚಲಿಸ್ತಾ ಇದೆ ಸರಳ ರೇಖೆಯಲ್ಲಿ, ಆದರೆ ಒಂದಕ್ಕೊಂದು ವಿರುದ್ಧ ದಿಕ್ಕು. ಎ ಕಾಯ ಈ ದಿಕ್ಕಿನತ್ತ ಚಲಿಸಿದರೆ ಬಿ ಕಾಯ ಈ ದಿಕ್ಕಿನತ್ತ ಚಲಿಸ್ತಾ ಇದೆ. ಅದರ ವೇಗ, ಎರಡರ ವೇಗ ಕೂಡ ಒಂದೇ ಅಂತೆ ಚಲಿಸುತ್ತಿವೆ. ಪ್ರತಿ ವಸ್ತುವು ಸಂಘರ್ಷಣೆಗೆ ಮುಂಚೆ ಎ ಕಾಯದ ವೇಗ ಮತ್ತು ಬಿ ಕಾಯದ ವೇಗ ಸಮನಾಗಿದೆ. ಸಂಘರ್ಷಣೆಯ ಮೊದಲು ಅದರ ವೇಗ 2.5 ಮೀಟರ್ ಪರ್ ಸೆಕೆಂಡ್ ಅಂತೇಳಿ ಹೇಳಿದ್ದಾರೆ. ಆಯಿತಾ? ಅಂದರೆ ಎ ಕಾಯದ ವೇಗ 2.5 ಮೀಟರ್ ಪರ್ ಸೆಕೆಂಡ್. ಹಾಗಾದರೆ ಬಿ ಕಾಯದ ವೇಗ ಅದು ಕೂಡ ಸಮಾಧಿಕೆ 2.5 ಮೀಟರ್ ಪರ್ ಸೆಕೆಂಡ್. ಅದೇ ಇಲ್ಲಿ ನಾವೊಂದು ಗಮನಿಸಿಕೊಳ್ಬೇಕಾಗ್ತದೆ, ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ, ದಿಕ್ಕು ಏನಾಗಿದೆ ಅಂತ ಹೇಳಿದರೆ ವಿರುದ್ಧ. ಆ ಎರಡು ಕಾಯಗಳು ಚಲಿಸುವಂತಹ ವೇಗ ಒಂದೇ, ಆದರೆ ದಿಕ್ಕು ವಿರುದ್ಧ ಆಗಿರ್ತದೆ. ಅದರಿಂದ ಎ ಕಾಯದ ವೇಗ ಪ್ಲಸ್ 2.5 ಮೀಟರ್ ಪರ್ ಸೆಕೆಂಡ್ ನಾವು ಬರೆದಿದ್ದೆ. ಬಿ ಕಾಯದ ವೇಗವನ್ನೇನು ಬರಿಬೇಕಾಗ್ತದೆ, ಇಲ್ಲಿ ಮೈನಸ್ ಋಣಾತ್ಮಕವಾಗಿ ತೆಗೆದುಕೊಳ್ಬೇಕಾಗ್ತದೆ. ಹಾಗಾದರೆ ಅವುಗಳು 2.5 ಮೀಟರ್ ಪರ್ ಸೆಕೆಂಡ್ ವೇಗವನ್ನು ಹೊಂದಿದ್ದು ನಂತರ ಅವುಗಳು ಒಂದಕ್ಕೊಂದು ಅಂಟಿಕೊಳ್ಳುತ್ತವೆ ಅಂತೇಳಿ ಹೇಳಿದ್ದಾರೆ. ಸಂಘರ್ಷಣೆಯ ನಂತರ ಒಂದುಗೂಡಿದಂತಹ ಆ ವಸ್ತುಗಳ ವೇಗ ಎಷ್ಟು? ಹಾಗಾದರೆ VA ಸಮ ಎಷ್ಟು ಅಂತೇಳಿ ನಾವು ಕಂಡುಹಿಡಿಬೇಕಾಗಿದೆ ಸಂಘರ್ಷಣೆಯ ನಂತರ. ಅದೇ ರೀತಿಯಾಗಿ ಬಿ ಕಾಯದ ವೇಗ VB ಸಮ ಎಷ್ಟು ಎಂಬುದನ್ನು ನಾವೀಗ ಕಂಡುಹಿಡಿಬೇಕು. ಇದು ಸಂವೇಗ ಸಂರಕ್ಷಣಾ ನಿಯಮವನ್ನು ಹಾಕುವಂಥದ್ದು. ನಿಯಮವನ್ನು ಬರೆಯುವ, MA ಇಂಟು UA ಪ್ಲಸ್ MB ಇಂಟು UB. ಎ ಮತ್ತು ಬಿ ಕಾಯಗಳ ಸಂವೇಗ ಸಂಘರ್ಷಣೆಯ ಮೊದಲು ಯಾವುದಕ್ಕೆ ಸಮ ಆಗಿರ್ತದೆ ಅಂತ ಹೇಳಿದರೆ MA ಇಂಟು VA ಪ್ಲಸ್ MB ಇಂಟು VB. ಸಂಘರ್ಷಣೆಯ ನಂತರ ಆ ಎರಡು ಕಾಯಗಳ ಸಂವೇಗಕ್ಕೆ ಸಮ. MA ಎಷ್ಟಾಗಿರುವಂಥದ್ದು 1.5 ಗುಣಿಸು UA 2.5 ಪ್ಲಸ್ MB 1.5 ಗುಣಿಸು UB ಮೈನಸ್ 2.5 ಸಮ MA 1.5 ಗುಣಿಸು VA ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳುವ, ಕಂಡುಹಿಡಿಬೇಕು ನಾವು, ಪ್ಲಸ್ MB 1.5 ಗುಣಿಸು VB ಕಂಡುಹಿಡಿಬೇಕಾಗಿದೆ. ಅದೇ ರೀತಿಯಾಗಿ ಬರ್ಕೊಳ್ಳುವಂಥದ್ದು. ಈಗ 1.5 ಗುಣಿಸು 2.5 ಮಾಡಿಕೊಳ್ಬೇಕು. 1.5 ಗುಣಿಸು 2.5, 5 5 25, 2 ಉಳಿದಿದೆ, 7 ಆಯಿತಾ, 5 2 10, 1 3, 5 7 3, 2 ಸ್ಥಾನ ಬಿಟ್ಟು ಪಾಯಿಂಟನ್ನು ಹಾಕುವ, 3.75. 3.75 ಇಲ್ಲಿ ನೋಡ್ಕೊಳ್ಳಿ ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ ಏನಾಯಿತು ಮೈನಸ್. ಇಲ್ಲಿ ಪುನಃ 1.5 ಗುಣಿಸಿ 2.5 ಅದೆಷ್ಟಾಯ್ತು ಇಲ್ಲಿ 3.75 ಸಮ. ಇಲ್ಲಿ ನೋಡ್ಕೊಳ್ಳಿ 1.5 ಗುಣಿಸು VA ಪ್ಲಸ್ 1.5 ಗುಣಿಸು VB. ಈ ಎರಡರಲ್ಲಿ ಸಾಮಾನ್ಯವಾಗಿರುವಂಥ ಅಂಶ ಯಾವುದು? 1.5. ಅದನ್ನು ಹೊರಭಾಗದಲ್ಲಿ ಬರೆಯುವ 1.5. ಆಗ ಇಲ್ಲಿ ಉಳ್ಕೊಳ್ಳುವಂಥದ್ದು VA ಪ್ಲಸ್ VB. ಇಲ್ಲಿ ನೋಡ್ಕೊಳ್ಳಿ 3.75 ಪ್ಲಸ್ ಮೈನಸ್ 3.75 ಕ್ಯಾನ್ಸಲ್ ಆಯ್ತಲ್ವಾ, ಅಂದರೆ 0 ಸಮ 1.5 ಇಂಟು VA ಪ್ಲಸ್ VB.
ನಮಗೆ ಬೇಕಾಗಿರುವಂಥದ್ದು ವಿ ಎ ಮತ್ತು ವಿ ಬಿ ಅಂತ ಹೇಳಿದರೆ ಎಷ್ಟು ಅಂತೇಳಿ. ಆದ್ದರಿಂದ ಇಲ್ಲಿ ವಿ ಎ ಪ್ಲಸ್ ವಿ ಬಿ ಸಮ ಎಡಭಾಗದಲ್ಲಿ 0 ಇದೆ ಸರಿಯಾ. 0/1.5 0/1.5 0ಗೆ ಯಾವುದೇ ಸಂಖ್ಯೆಯಿಂದ ಭಾಗಿಸಿದರೆ ಉತ್ತರ ಎಷ್ಟಾಗ್ತದೆ ಹೇಳ್ಬೋದಾ? ವಿ ಎ ಪ್ಲಸ್ ವಿ ಬಿ ಸಮ 0/1.5 ಅಂತ ಹೇಳಿದರೆ ಅದು 0 ಆಯಿತಾ. ಈಗ 0/1.5 ಆದ ಕಾರಣ 0. ಅದೇ 1.5/0 ಅಂತ ಹೇಳ್ತಿದ್ರೆ ಅದು 0 ಆಗ್ತಿರ್ಲಿಲ್ಲ, ಅನಂತ ಇನ್ಫಿನಿಟಿ ಆಗ್ತಿತ್ತು ಆಯಿತಾ. ಇಲ್ಲಿ 0/1.5 ಅಂತ ಹೇಳಿದರೆ 0 ಆಗ್ತದೆ. ವಿ ಎ ಪ್ಲಸ್ ವಿ ಬಿ ಸಮ 0. ಹಾಗಾದರೆ ವಿ ಎ ಎಷ್ಟಾಗಬೇಕು? ವಿ ಎ ಸಮ 0. ಅದೇ ರೀತಿಯಾಗಿ ವಿ ಬಿ ಕೂಡ ಏನಾಗ್ತದೆ 0 ಆಗಿರುವಂಥದ್ದು. ಯಾಕಂತ ಹೇಳಿದರೆ ಈಗ ವಿ ಎ ಪ್ಲಸ್ ವಿ ಬಿ ಸಮ 0. ವಿ ಎಗೆ 0 ಅಲ್ಲ, ಬೇರೆ ಯಾವುದಾದ್ರೂ ಬೆಲೆ ಇರ್ತಿದ್ದರೆ ಅದೇ ಬೆಲೆ ಇಲ್ಲಿ ಬರಬೇಕಿತ್ತು ನಮಗೆ ಅಲ್ವಾ. ಈಗ ಇಲ್ಲಿ 1 ಇರ್ತಿದ್ರೆ 1 + 0 ಅಂತ ಹೇಳಿದರೆ ಇಲ್ಲಿ ಒಂದೇ ಬರಬೇಕಿತ್ತು, ಅದು ಇಲ್ಲಿರುವಂಥದ್ದು 0. ಅಥವಾ ವಿ ಬಿ 1 ಆಗ್ತಿದ್ರೆ 0 + 1 ಆಗ ಇಲ್ಲಿ 1 ಬರಬೇಕಿತ್ತು, ಆದರೆ ಇಲ್ಲಿರುವಂಥದ್ದು ಎಷ್ಟು? 0. ಅದರಿಂದ ವಿ ಎ ಮತ್ತು ವಿ ಬಿ ಏನಾಗ್ತದೆ? 0. ಅಂದರೆ ಎರಡೂ ಕೂಡ ಏನಾಗ್ತದೆ ಅಂತ ಹೇಳಿದರೆ ನಿಶ್ಚಲ ಸ್ಥಿತಿಗೆ, ಆ ಎರಡು ಕಾಯಗಳು ಕೂಡ ನಿಶ್ಚಲ ಸ್ಥಿತಿಗೆ ಬಂದಿದೆ ಅಂತೇಳಿ ಅರ್ಥ. ಸಂಘರ್ಷಣೆಯ ನಂತರ ಆ ಎರಡು ವಸ್ತುಗಳು ಒಂದಕ್ಕೊಂದು ಅಂಟಿಕೊಂಡು ಏನಾಗಿದೆ ಅಂತ ಹೇಳಿದರೆ ನಿಶ್ಚಲ ಸ್ಥಿತಿಗೆ ಬಂದಿದೆ. ಆದ್ದರಿಂದ ಅವೆರಡರ ವೇಗವು ಕೂಡ ಏನಾಗ್ತದೆ? 0 ಆಗಿರುವಂಥದ್ದು. ಮುಂದಿನ ಸಮಸ್ಯೆ, 200 ಗ್ರಾಂ ದ್ರವ್ಯರಾಶಿ ಇರುವ ಹಾಕಿ ಚೆಂಡೊಂದು 100 ಮೀಟರ್/ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿದ್ದು ಅದನ್ನು ಹಾಕಿ ಕೋಲಿನಿಂದ ತಾಡಿಸಿ ಅದೇ ಮಾರ್ಗವಾಗಿ 5 ಮೀಟರ್/ಸೆಕೆಂಡ್ ವೇಗದಲ್ಲಿ ಹಿಂದಕ್ಕೆ ಕಳುಹಿಸಲಾಗಿದೆ. ಚಲಿಸುತ್ತಿರುವಂತಹ ಹಾಕಿ ಚೆಂಡಿನ ಮೇಲೆ ಹಾಕಿ ಕೋಲಿನ ಬಲವು ಉಂಟು ಮಾಡುವ ಸಂವೇಗದ ಬದಲಾವಣೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಸಂವೇಗದ ಬದಲಾವಣೆ ಅಂತ ಹೇಳಿದರೆ ಅಂತಿಮ ಸಂವೇಗದಿಂದ ಆರಂಭಿಕ ಸಂವೇಗವನ್ನು ನಾವು ಕಡಿಬೇಕಾಗ್ತದೆ. ಇನ್ನೊಂದು ಸಾರಿ ಈ ಕ್ವಶನನ್ನು ಓದ್ಕೊಳ್ಳುವ. 200 ಗ್ರಾಂ ದ್ರವ್ಯರಾಶಿ ಇರುವಂತಹ ಹಾಕಿ ಚೆಂಡೊಂದು 10 ಮೀಟರ್/ಸೆಕೆಂಡ್ ವೇಗದಲ್ಲಿ ಚಲಿಸ್ತಾ ಇರುವಂಥದ್ದು. ಅದರ ವೇಗ ಎಷ್ಟಾಗಿರುವಂಥದ್ದು? 10 ಮೀಟರ್/ಸೆಕೆಂಡ್. ಈಗ ಹಾಕಿ ಚೆಂಡು ಚಲಿಸ್ತಾ ಇರುವಂಥದ್ದು ಕೇವಲ ಹಾಕಿ ಚೆಂಡು. ಆದ್ದರಿಂದ ಅದರ ರಾಶಿ ಎಂ ಸಮ ಎಷ್ಟಾಗಿದೆ? 200 ಗ್ರಾಂ. ನಾವು ಹೇಳಿದ್ದೇವೆ ನಮಗೆ ಯಾವತ್ತು ದ್ರವ್ಯರಾಶಿ ಇರಬೇಕಾದ್ದು ಕೆ ಜಿಯಲ್ಲಿ, ಇಲ್ಲಿ ಗ್ರಾಮಲ್ಲಿದೆ, ಕೆ ಜಿಗೆ ಪರಿವರ್ತನೆ ಮಾಡಿಕೊಳ್ಳುವ. 200/1000 ಸಮ ಎಷ್ಟಾಯಿತು? 0.2 kg. 200/1000 ಅಂತ ಹೇಳಿದರೆ ಎಷ್ಟಾಗ್ತದೆ? 0.2 kg. ಈಗ ಅದು ಎಷ್ಟು ವೇಗದಲ್ಲಿ ಆರಂಭಿಕ ವೇಗ ಇದೆ ಅದರದು? 10 ಮೀಟರ್/ಸೆಕೆಂಡ್ ಆರಂಭಿಕ ವೇಗ. ಯು ಸಮ 10 ಮೀಟರ್/ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿದೆ ಆಯಿತಾ. ಆಮೇಲೆ ಏನು ಮಾಡ್ತಾರೆ ಅಂತ ಹೇಳಿದರೆ ಕೋಲಿನಿಂದ, ಹಾಕಿ ಕೋಲಿನಿಂದ ಅದನ್ನು ಅದೇ ಮಾರ್ಗವಾಗಿ ಪುನಃ ಕಳಿಸಿದ್ದಾರೆ ವಿರುದ್ಧ ದಿಕ್ಕಿನತ್ತ. ಯಾವ ದಿಕ್ಕಿನತ್ತ ಬಂದಿದೆಯೋ ಹೀಗೆ ಬರ್ತಾ ಇದೆ. ಹಾಕಿ ಕೋಲನ್ನು ತೆಗೆದುಕೊಂಡು ಅದರ ಹೀಗೆ ಅದನ್ನು ಅದೇ ಮಾರ್ಗವಾಗಿ ಪುನಃ ಕಳಿಸ್ತಾ ಇರುವಂಥದ್ದು. ಆ ವೇಗ ವಿ ಸಮ 5 ಮೀಟರ್/ಸೆಕೆಂಡ್ ಆಯಿತು. ವಿ ಸಮ 5 ಮೀಟರ್/ಸೆಕೆಂಡ್. ಹಾಗಾದರೆ ಸಂವೇಗದ ಬದಲಾವಣೆಯನ್ನು ನಾವು ಕಂಡುಹಿಡಿಬೇಕು. ಸಂವೇಗದ ಬದಲಾವಣೆ ಕಂಡುಹಿಡಿಬೇಕಾದ್ರೆ ಆರಂಭಿಕ ಸಂವೇಗ ಮತ್ತು ಅಂತಿಮ ಸಂವೇಗವನ್ನು ಮೊದಲಿಗೆ ನಾವು ಕಂಡುಹಿಡಿದಿರಬೇಕು. ಆರಂಭಿಕ ಸಂವೇಗವನ್ನು ಕಂಡುಹಿಡಿಯುವ. ಆರಂಭಿಕ ಸಂವೇಗ ಅಂತ ಹೇಳಿದರೆ ರಾಶಿ ಮತ್ತು ವೇಗಗಳ ಗುಣಲಬ್ಧ. ಆರಂಭಿಕ ವೇಗವನ್ನು ಮಾಡಿದರೆ ಆಯಿತು. ಆ ರಾಶಿ 0.2 ಗುಣಿಸು ವೇಗ, ಆರಂಭಿಕ ವೇಗ. ಬೇಕಾದರೆ ಸೂತ್ರ ಬರೆಯುವ. ಆರಂಭಿಕ ಸಂವೇಗ ಸಮ m ಇಂಟು ಯು ಸಮ 0.2 ಗುಣಿಸು 10. 0.2 ಗುಣಿಸು 10 ಮಾಡಬೇಕು. ಎಷ್ಟಾಗ್ತದೆ? 0.2 ಗುಣಿಸು 10 ಮಾಡಿದರೆ 0, 0,
2 ಅಲ್ವಾ? ಎಷ್ಟಾಗ್ತದೆ? ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಹಾಕೋದಾದರೆ ಕೇವಲ 2 kg/s. ಆರಂಭಿಕ ಸಂವೇಗ 2 kg/s ಆಯಿತು. ಈಗ ಅಂತಿಮ ಸಂವೇಗವನ್ನು ನಾವು ಕಂಡುಹಿಡಿಬೇಕು. ಅಂತಿಮ ಸಂವೇಗ ಸಮ ರಾಶಿ ಗುಣಿಸು ವೇಗ, ಇದು ಅಂತಿಮ ವೇಗ v ಸಮ ರಾಶಿ ಎಷ್ಟು? 0.2 ಗುಣಿಸು ವೇಗ 5. ಸರಿ ಆಯ್ತಲ್ವಾ? ವೇಗ ಎಷ್ಟಾಯಿತು? 5 m/s. ಈಗ 0.2 ಗುಣಿಸು 5 ಮಾಡಿದರೆ 5 2 10 ಅಂದರೆ 10 ಅಂತ ಹೇಳುವಾಗ ಅಲ್ಲಿ ಪಾಯಿಂಟ್ ಹಾಕ್ಕೊಳ್ತೇವೆ. ಅದರಿಂದ 1 kg/s, 1 kg/s ಆಯಿತು. ಆದರೆ ನೋಡ್ಕೊಳ್ಳಿ, ಇಲ್ಲಿ ವೇಗ v ಏನಾಗ್ತದೆ ಅಂತ ಹೇಳಿದರೆ 5 m/s ವೇಗದಲ್ಲಿ ಹಿಂದಕ್ಕೆ ಕಳುಹಿಸಲಾಗಿದೆ. ಹಿಂದಕ್ಕೆ ಕಳಿಸಿರುವಂಥದ್ದು. ಆದ್ದರಿಂದ ಇಲ್ಲಿ ಯಾವ ಚಿಹ್ನೆಯನ್ನು ಹಾಕ್ಕೊಳ್ಬೇಕಾಗ್ತದೆ? ಋಣ, ಮೈನಸ್ ಚಿಹ್ನೆಯನ್ನು ಹಾಕ್ಕೊಳ್ಬೇಕು. 10 m/s ವೇಗದಲ್ಲಿ ಈ ದಿಕ್ಕಿನತ್ತ ಬರ್ತಾ ಇದೆ ಅಂತ ಹೇಳಿದರೆ ಪುನಃ ಹಿಂದಕ್ಕೆ ಕಳಿಸಿರುವಂಥದ್ದು. ಹಾಗೇನಾಯ್ತು ಇಲ್ಲಿ ಮೈನಸ್. ಅದರಿಂದ ಇಲ್ಲಿ 0.2 ಗುಣಿಸು -5 ಅಂದರೆ ಇಲ್ಲೆಷ್ಟಾಯಿತು? -1 kg/s ಆಯಿತು. ಈಗ ಸಂವೇಗದ ಬದಲಾವಣೆ ಸಮ ಅಂತಿಮ ಸಂವೇಗ ಕಳೆ ಆರಂಭಿಕ ಸಂವೇಗ. ಅಂತಿಮ ಸಂವೇಗ mv ಮೈನಸ್ mu ಸಮ mv ಅಂತ ಹೇಳಿದರೆ -1 ಆಯಿತಾ, ಮೈನಸ್ mu ಅಂತ ಹೇಳಿದರೆ -2. ಗೊತ್ತಾಯ್ತಾ? ಅಂತಿಮ ಸಂವೇಗ -1, ಆರಂಭಿಕ ಸಂವೇಗ -2. -1 -2 ಎಷ್ಟಾಯಿತು? ಮೈನಸ್ ಮತ್ತು ಮೈನಸ್ ಬಂದಾಗ ಕೂಡಿಸಿ ಮೈನಸ್ ಚಿಹ್ನೆಯನ್ನು ಹಾಕಬೇಕಾಗ್ತದೆ ನಾವು. 1 + 2 ಎಷ್ಟಾಯಿತು? 3. ಮೈನಸ್ ಚಿಹ್ನೆಯನ್ನು ಕೊಡುವ ಮೈನಸ್. ಸಂವೇಗದ ಬದಲಾವಣೆ ಸಮ -3 kg/s. ಅಂದರೆ ಇಲ್ಲಿ ಸಂವೇಗದ ಬದಲಾವಣೆ 3 kg/s. ಮೈನಸಲ್ಲಿ ಋಣಾತ್ಮಕವಾಗಿ ಯಾಕೆ ಬಂದಿದೆ ಅಂತ ಹೇಳಿದರೆ ಅದು ಬಂದ ದಿಕ್ಕಿನತ್ತ ಪುನಃ ಬಾಲನ್ನು ಹಾಕಿ ಚೆಂಡನ್ನು ಪುನಃ ಅದೇ ದಿಕ್ಕಿನತ್ತ ಕಳಿಸಿರುವ ಕಾರಣ ನಮಗೆ ಇಲ್ಲಿ -3 kg/s ಅಂತೇಳಿ ಸಿಕ್ಕಿತು. ಹಾಗಾದರೆ ಸಂವೇಗ ಸಂರಕ್ಷಣಾ ತತ್ವವನ್ನು ಬಳಸಿಕೊಂಡು ಕೆಲವು ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು ಯಾವ ರೀತಿಯಾಗಿ ಅಂತೇಳಿ ನೋಡಿದ್ದೇವೆ. ಇನ್ನು ಕೆಲವು ಸಮಸ್ಯೆಗಳನ್ನು ನಾವು ಮುಂದಿನ ಅವಧಿಯಲ್ಲಿ ನೋಡೋಣ. ಸಾಯಿರಾಮ್.